ಡಾಕ್ಟ್ರೆ, ಈ ಪ್ರಶ್ನೆನೂ ಒಂದು ಪ್ಯಾರೆಂಟ್ಸಿಂದ ಬಂದಿದೆ. ನಾವು ನಮ್ಮ ಮಗುನ ಒಂದು ಸ್ಕಿಲ್ ಬೇಸ್ಡ್ ಕೋರ್ಸ್ಗೆ ಹಾಕಿದ್ರೆ ಅವ್ರಿಗೊಂದು ಸರ್ಟಿಫಿಕೇಟು ಸಿಗುತ್ತೆ. ಈ ಸಮ್ಮರೆಲ್ಲ ಅವ್ರು ಇದನ್ನು ಮಾಡಿದಾರಂತ ಅವ್ರೊಂದು ಸರ್ಟಿಫಿಕೇಟು ಸಿಗುತ್ತೆ. ಮತ್ತು ಅವರು ಒಂದು ಹೊಸ ಸ್ಕಿಲ್ನೂ ಕಲಿತಾರೆ. ನಾವು ಸಂಗೀತಕ್ಕೆ ಹಾಕಿದ್ರೆ ಸಂಗೀತ ಕಲಿತಾರೆ, ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ರೆ ಡ್ಯಾನ್ಸ್ ಕ್ಲಾಸು, ಸ್ವಿಮ್ಮಿಂಗು, ಹೊಸ ಲ್ಯಾಂಗ್ವೇಜ್ ಕಲಿಸ್ಬೋದು. ಅನ್ವೇಷಣೆಯಿಂದ ಅವ್ರು ಏನನ್ನು ಕಲಿತಾರೆ ಅಂತ ನಮಗೆ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ. ಅನ್ವೇಷಣೆ ಶಿಬಿರ ಮಕ್ಕಳಿಗೆ ಯಾವ ಥರ ಒಳ್ಳೇದು ಮಾಡುತ್ತೆ? ಅವ್ರನ್ನ ಅವ್ರು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದಕ್ಕೆ ಅನುವು ಮಾಡಿ ಕೊಡುತ್ತೆ. ಸೊ ಇದನ್ನು ನಾವು ಹೇಳಿದ್ದನ್ನು ನಂಬೇಡಿ, ಮಕ್ಕಳಿಗೆ ಎಕ್ಸ್ಪ್ಲೋರ್ ಮಾಡ್ಕೊಡೋಕೆ ಅವಕಾಶ ಕೊಡಿ. ನಿಮ್ಮ ಮಕ್ಕಳು ಎಕ್ಸ್ಪ್ಲೋರ್ ಮಾಡಿಕೊಂಡು ತನ್ನನ್ನು ತಾನು ತಿಳ್ಕೊಂಡು ಆ ಸೆಲ್ಫ್ ಅವೇರ್ನೆಸ್ಸಿಂದ ಅವ್ರ ಜೀವನ ಹೇಗೆ ರೂಪಿಸ್ಕೊಳ್ತಾರೆ, ಅವ್ರ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಹೇಗಿರುತ್ತೆ, ಇದನ್ನೆಲ್ಲ ನೀವು ಗಮನಿಸಿ. ಅವರಲ್ಲಿ ಏನು ಚೇಂಜ್ ಆಗಿದೆ, ಏನು ಇನ್ನರ್ ಚೇಂಜಸ್ ಅಂತೀವಿ, ಅದನ್ನು ಅಬ್ಸರ್ವ್ ಮಾಡ್ತಾ ಬಂದಾಗ ಮಕ್ಕಳು ಈ ಪ್ರೋಗ್ರಾಮಿಂದ ಏನು ತೊಗೊಂಡು ಹೋಗಿದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೆ ಬರ್ತಾ ಹೋಗುತ್ತೆ. ಈ ಪ್ರೋಗ್ರಾಮಲ್ಲಿ ನಮ್ಮದು ಮಾಸ್ಟರ್ ಆಫ್ ನ್ಯೂಟ್ರಿಷನ್ಸ್ ಅಂತೀವಿ. ಅಂದರೆ ಯಾವ್ದು ಆಹಾರ ದೇಹಕ್ಕೆ ಕೊಟ್ಟರೆ ಸದೃಢವಾಗಿರುತ್ತೆ, ನಮ್ಮ ಆಹಾರ ಕ್ರಮ ಹೇಗಿರಬೇಕು, ಇದೆಲ್ಲನೂ ಆ ಫಸ್ಟ್ ಲೇಯರಲ್ಲಿ ತಿಳ್ಕೊಳ್ಳುತ್ತೆ. ಏನು ತೊಗೋಬೇಕು, ನನ್ನ ದೇಹ ರಚನೆ ಹೇಗಿದೆ, ನ್ಯೂಟ್ರಿಷನ್ಸ್ ಎಷ್ಟು ಯಾವ ಮಟ್ಟದಲ್ಲಿ ಕೊಡಬೇಕು, ಇದೆಲ್ಲ ಒಂದು ಆ ಮಗುಗೆ ಅರಿವಿಗೆ ಬರ್ತಾ ಹೋಗುತ್ತೆ. ಸೊ ಇದರಿಂದ ಈಗಿನ ಪೇರೆಂಟ್ಸ್ ಎಷ್ಟೋ ಕಂಪ್ಲೇಂಟ್ ಇದೆಯಲ್ಲ, ಜಂಕ್ ಫುಡ್ಡು, ಮನೇಲಿ ಊಟನೇ ಮಾಡಲ್ಲ ಮಕ್ಕಳು, ಅದೆಲ್ಲ ಅವಾಯ್ಡ್ ಆಗ್ತಾ ಹೋಗುತ್ತೆ. ಮಾಸ್ಟರ್ ಆಫ್ ಎನರ್ಜಿ, ಫಿಸಿಕಲ್ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್. ದೇಹನ ಸದೃಢವಾಗಿ ಇಟ್ಕೋಬೇಕಾದ್ರೆ ಅವರು ಏನೇನೆಲ್ಲ ಮಾಡಬೇಕಾಗುತ್ತೆ, ಆ ಡಿಸಿಪ್ಲಿನ ಒಳಗೆ ತಂದರೆ ಒಂದು ಇಲ್ಲಿ ಕಲ್ತಿದ್ದು ಅವ್ರಿಗೆ ಲೈಫ್ ಲಾಂಗ್ ಅದು ಹೆಲ್ಪ್ ಆಗುತ್ತೆ. ಈ ಅಕಾಡೆಮಿಕ್ಸ್ ಮಾತ್ರ ಅಥವಾ ಈ ಪ್ರೋಗ್ರಾಮ್ ಮಾತ್ರ ಅಲ್ಲ, ಇಲ್ಲಿ ಕಲ್ತಿದ್ದನ್ನ ಮಕ್ಕಳು ಇಲ್ಲೇ ಬಿಟ್ಟು ಹೋಗಲ್ಲ, ಜೀವನ ಪೂರ್ತಿಗೆ ಅದನ್ನು ತೊಗೊಂಡು ಹೋಗ್ತಾರೆ. ಮಾಸ್ಟರ್ ಆಫ್ ಮೈಂಡ್, ಮನಸ್ಸು ಪ್ರಶಾಂತವಾಗಿದ್ದರೆ ನಾವು ಸಮತೋಲನ ಅಂತೀವಲ್ಲ, ಹಾಗಿದ್ದಾಗ ನಮ್ಮ ನಿರ್ಧಾರ ಹೆಂಗೆ ತೊಗೊಳ್ತೀವಿ, ಯಾವುದೇ ಸನ್ನಿವೇಶನ ಸಂದರ್ಭನ ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಎಲ್ಲ ನಾವು ನೋಡೋ ದೃಷ್ಟಿಕೋನದ ಮೇಲೆ ಇರುತ್ತೆ. ಯಾರೋ ನಮ್ಮನ್ನು ಟ್ರಿಗರ್ ಮಾಡಿದ್ರು, ಯಾರೋ ನಮಗೆ ಕೋಪ ಬರ್ಸಿದ್ರು, ಇಲ್ಲ ಆ ಪವರ್ ನಾವು ಅವ್ರಿಗೆ ಕೊಟ್ಟಿರಲ್ಲ. ನನ್ನ ಲೈಫ್ ಕಂಪ್ಲೀಟ್ ನನ್ನ ಪವರ್ ನನ್ನ ಅಂಡರಲ್ಲೇ ಇರುತ್ತೆ. ಸೊ ಅದನ್ನು ನಾನು ಹೇಗೆ ಬಳಸ್ಕೋಬೇಕು, ಪ್ರೋಸೆಸಿಂಗ್ ಹೇಗೆ ಮಾಡಬೇಕು, ಈ ಅರಿವು ನಮಗೆ ಅವೇರ್ನೆಸ್ ಕೊಡ್ತಾ ಹೋಗುತ್ತೆ. ಮಾಸ್ಟರ್ ಆಫ್ ವಿಸ್ಡಮ್, ದೇಹಬಲ ಮನೋಬಲ ಸ್ಟೇಬಲ್ ಆಗಿದ್ದಾಗ ಈ ಎನರ್ಜಿನ ನಾನು ಹೇಗೆ ಪ್ರಾಪರ್ ಚಾನಲೈಸ್ ಮಾಡ್ತೀನಿ, ಒಂದು ಸರಿಯಾದ ದಿಕ್ಕಿನೆಡೆಗೆ ಹರಿಸೋದು ಹೇಗೆ, ಇದು ಮಕ್ಕಳು ಕಲ್ತ್ಕೊಳ್ತಾ ಹೋಗ್ತಾರೆ. ಸೆಲ್ಫ್ ಎಕ್ಸ್ಪ್ಲೋರೇಷನ್ ಅಂದ ತಕ್ಷಣ ಇಲ್ಲಿ ಸೈನ್ಸೇ ಆಗಿರಬೇಕಲ್ಲ, ಅವ್ರಿಗೆ ಅವ್ರವ್ರ ಇಂಟ್ರೆಸ್ಟ್ ಇರೋ ಫೀಲ್ಡಲ್ಲಿ ಅಭಿರುಚಿನ ಹೇಗೆ ಬೆಳೆಸ್ಕೊಳ್ತಾ ಹೋಗೋದು, ಅಭಿವೃದ್ಧಿಗೊಳಿಸ್ಕೊಳ್ಳೋದು, ಇದೆಲ್ಲ ಮಕ್ಕಳಿಗೆ ಗೊತ್ತಾಗ್ತಾ ಹೋಗುತ್ತೆ. ಅವ್ರ ಜೀವನದ ನಿರ್ಧಾರನ ಅವರೇ ತಗೊಳ್ಳೋ ಮಟ್ಟಕ್ಕೆ ಬರ್ತಾರೆ. ಎಲ್ಲದರಲ್ಲೂ ಪೇರೆಂಟ್ಸೇ ಕಂಪ್ಲೀಟ್ ಇನ್ವಾಲ್ವ್ ಆಗಬೇಕಾಗಿಲ್ಲ. ಹೌದು, ಇನ್ಷಿಯಲಲ್ಲಿ ಸರಿ ತಪ್ಪು ಹೇಳ್ಕೊಡೋದು ಪೇರೆಂಟ್ಸು, ಗುರುಗಳ ಜವಾಬ್ದಾರಿನೇ. ಬಟ್ ದೊಡ್ಡವರಾಗ್ತಾ ಆಗ್ತಾ ಅವ್ರ ಜೀವನನ ಅವರೇ ರೂಪಿಸ್ಕೊಳ್ಳೋ ಜವಾಬ್ದಾರಿ ಅವ್ರಿಗೆ ಬರಬೇಕಾಗತ್ತೆ. ಅದಕ್ಕೆ ಇದೊಂದು ಅಡಿಗಲ್ಲು, ಪಾಯ ಅಂತ ಹೇಳ್ಬೋದು. ಮಾಸ್ಟರ್ ಆಫ್ ಹ್ಯಾಪಿನೆಸ್, ಒಂದು ಅಲ್ಟಿಮೇಟ್ ಉದ್ದೇಶ ಏನು, ಇಷ್ಟೆಲ್ಲ ಮಾಡಿದ್ರೂ ಖುಷಿಯಾಗಿರಬೇಕು ಅಂತಲ್ವ. ಖುಷಿ ಯಾವಾಗಿರುತ್ತೆ, ಅವ್ರಿಗೆ ನ್ಯಾಚುರಲ್ ಆಪ್ಟಿಟ್ಯೂಡಲ್ಲಿ ಪ್ಯಾಷನ್ನು ಪ್ರೊಫೆಷನ್ ಎರಡೂ ಒಂದೇ ಆಗಿ ಮಕ್ಕಳು ಯಾವಾಗ ಬದುಕಕ್ಕೆ ಶುರು ಮಾಡ್ತಾರೆ ಆವಾಗ ಖುಷಿಯಾಗಿರ್ತಾರೆ. ಸೊ ಇಷ್ಟರಲ್ಲೂ ಮಕ್ಕಳು ಎಕ್ಸ್ಪ್ಲೋರ್ ಮಾಡ್ತಾ ಮಾಸ್ಟರಿ ಆಗ್ತಾ ಬರ್ತಾ ಇದ್ದಾರೆ ಅಂದಾಗ ಮಾಸ್ಟರ್ ಆಫ್ ಸೆಲ್ಫ್ ಎಕ್ಸ್ಪ್ಲೋರೇಷನ್ ಸರ್ಟಿಫಿಕೇಟ್ ಇಲ್ಲಿ ಬರುತ್ತೆ ಮಕ್ಕಳಿಗೆ.